I am Dr. Channabasaya. ಆ ದೇವೇಂದ್ರ ಅರಮನೆ ಮೀರ್ಸಂತ ಆಸ್ಪತ್ರೆ ಇತ್ತಂದು ರಂಬೆ ಮೇನಕ್ಕೆ ಊರ್ವಶಿಯರು ಮೀರ್ಸಂತ ನರ್ಸಿದ್ರು ಕುಬೇರ ಇದ್ದೆ. ಕೋವಿಡ್-19 ಬಂತು. ಪರಿಸ್ಥಿತಿ ಕೈಕೊಳ್ಬೇಡ್ರಿ, ಬಿಸಿನೀರು ಕುಡಿರಿ, ಮನೆಗೆ ಇರಿ. ಯಾವ ಗೋಳಿನೋಗಿ ಬರ್ತಾನೆ ಆಸ್ಪತ್ರೆಗೆ, ಲಕ್ಷ ಲಕ್ಷ ಖರ್ಚು ಮಾಡಿ ಆಸ್ಪತ್ರೆಗೆ ಕಡಿಸಿ ಆ ನರ್ಸ್ಗಳಿಗೂ ದುಡ್ಡು ಕೊಡಕ್ಕಾದ ಪರಿಸ್ಥಿತಿ ಬಂದು ನಾವು ಆಸ್ಪತ್ರೆ ಸಾಲಕ್ಕೆ ಮಾರಿ ಬದಿ ಬಂದಿನಿ. ಆದ್ರೆ ಇದ್ರಂಗಿಲ್ರಿ, ಈ ಚೌರ ಮಾಡೋರಿಗೆ ಏನಾಗ್ತಿ, ಒಂದು ಕತ್ತಿ, ಒಂದು ಕೂಪ್, ನಮಗಟ್ಟೆ ಇದೊಂದು ಸ್ಟೆಥೋಸ್ಕೋಪ್ ಏನಿಲ್ಲ. ನೈಂಟಿಯಲ್ಲೇ ಕಚ್ಚಿದ ದುಡ್ದೇ ಬಿಡ್ತೀವಿ ನಾವು. ಸಮಸ್ಯೆ ಆಗುದಿಲ್ಲ ನಮ್ಗ. ಅಲ್ಲ ಏನು ನಡುವೊಳಗೆ ಇರ್ತೀಯಲ್ಲ, ಏನು ಸಮಸ್ಯೆ ನಿಂದು? ಬಂದಿರೋದ ನಿಂದ ಸಮಸ್ಯೆ ಆಗಿತ್ತೆ, ನನ್ನ ಸಮಸ್ಯೆ ಬೇಕಾಗತ್ತೆ. ಲೇ ಯಾರ ನೀನು? ಅಲ್ಲ ಹಾಗೆ ಹೋಗೋ ಹುಡುಗಿ ಗೊತ್ತಾಗತ್ತಪ್ಪ ಯಾರು ನಾವು ಅಂತೇಳಿ. ಅಪ್ಪ ನೀನ ನೋಡಿದ್ರೆ ನನಗೆ ಈಗ ಆಗೋ ಡೆಲಿವರಿ ಆಗೋ ಹೆಲ್ತ್ ಡೆಲಿವರಿ ಮಾಡಿಸಿ ನಿನಗ್ ಮನ್ಸರೇನ ಈಗ ಹೊಟ್ಟಿನ ಮಾಡ್ಸಿ ಏನ್ ಮಾಡೋದು? ಒಂದು ಬರ್ತಾವ ತಡಿ ಮಾಡಕ್ ಬರ್ತಿಲ್ಲ. ಆದ್ರೆ ನೀನ್ ನೋಡಿ ನನಗೆ ಒಂದು ಮನೆ ಆಗತ್ತೈತಿ. ಏನ್ ಗೊತ್ತೇನ? ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತೆ, ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತೆ, ನೆನಪ ಬರ್ತೈತಿ ಮನದಾಗ ಹಿಂಗಾಗತೈತಿ, ನಿನ್ನ ನೆನಪ ಬರ್ತೈತಿ ಮನದಾಗ ಹಿಂಗಾಗತೈತಿ. ನೀನ್ ಆಡಕ್ ಹೊಟ್ಟಿನ ಉದ್ರ ಬಿದ್ದೋದಾತು. ಯಾಕಂದ್ರೆ ಒರಿಜಿನಲ್ ನನಗೆ ಕಾಣಂಗಿಲ್ಲ, ನನಗೆ ಪರವಾಗಿಲ್ಲ. ಯಾರು ನೀನು? ನಾನು ಡಾಕ್ಟರ್ ಚನ್ನಬಸಯ್ಯ. ನಿಮಗ ಮ್ಯಾಲಿನ ಹೋಯ್ತು, ಕೆಳಗಿನ ಹೋಯ್ತು ಹೇಳ್ರಿ. ಮ್ಯಾಲಿನ ಕೆಳಗಿನ ಡಾಕ್ಟ್ರ ಸಿಟ್ಟು ಪರವೈರಿ, ಶಾಂತಿ ನಮ್ಮ ವೈರಿ. ಮ್ಯಾಲಿನ ನೋವು ಅಂತಂದ್ರೆ ಎದಿ ನೋವು, ಕೆಳಗಿನ ನೋವು ಅಂತಂದ್ರೆ ಕಾಲು ನೋವು. ಒಂದು ಚಾನ್ಸ್ ಕೊಟ್ಟು ನೋಡಿ ಇದನ್ನ ಕರೆಕ್ಷನ್ ನೋವು ಪರಿಹರಿಸ್ತೀನಿ. ಇಂಥವ್ ಚಾನ್ಸ್ ಕೊಟ್ಟೋ ಮಂದಿ ಬಾಳ ಆದ್ರು, ಆದ್ರೆ ನಮ್ದೇನು ಬಗ್ಸಕ್ಕಾಗಿಲ್ಲ ಬಿಡು. ಅದ್ದಿಲ್ಲ ಪರವಾಗಿಲ್ಲ ಬಿಡಿ. ನೀವು ಇಂಥದ್ದು ಹೇಳಿದ್ರೆ ನಂಗೆ ಈಗ ನೆನಪಾತು. ನನಗ ತತ್ತಿ ಬಿಟ್ಟಿ ಹೊತ್ತು ಮ್ಯಾಲ ನೋಡ್ರಿ ತಲೆದು ಕೆಳಗೆ ಕಾಲು ಒಂದ್ ಸ್ವಲ್ಪ ಚೆಕ್ ಮಾಡಿ ಏನಾಯ್ತು ನೋಡಿ ಹೇಳಿಲ್ಲ. ನೀವು ಚಾನ್ಸ್ ಕೊಟ್ಟ ಮೇಲೆ ನಾವು ಚೆಕ್ ಮಾಡದೆ ಬಿಡ್ತೀವಂದ್ರೆ ಇದು ಏನು ಗೊತ್ತೇನ? ಏನದು? ಇದು ಇಟ್ರು ಸಾಕು. ಎಲ್ಲೆಲ್ಲಿ ಹೆಂಗ್ ಐದವ, ಎಷ್ಟೆಷ್ಟು ಐದವ ಎಲ್ಲ ಬರುತ್ತೆ. ಅಲ್ಲ ಹೊಟ್ಟೆ ಹಿಡು ಸಿಕ್ಕಂತ ಬಾಯಿ ಬಂದ ಮಾತಾಡ್ತೀಯ. ಯಾಕೆ ಏನಂತ ಮೊದಲನೇ ಹೇಳಿ, ಸಿಟ್ಟು ಪರರ ವೈರಿ, ಶಾಂತಿ ಅಂತಂದ್ರೆ ಅದು ನಮ್ಮ ವೈರಿ. ಸ್ಟೆಥೋಸ್ಕೋಪ್ ಅಂತಾರೆ. ಇದು ಇಟ್ಟು ಪರೀಕ್ಷೆ ಮಾಡಿದ್ರೆ ನಮಗೆ ಏನೇನು ರೋಗ ಎಲ್ಲೆಲ್ಲಿ ಯಾವ ಮೂಲೆಗಳಿದಾವೋ ಮೊದಲೇ ಹೇಳೋದಲ್ವ ಇನ್ನು ಬಾಯ್ ಬಿಟ್ಟು ಏನೋ ಗೊತ್ತಿಲ್ಲ ಬಾಯ್ ತಪ್ಪಿ ಮಾತಾಡ್ಬಿಟ್ಟೆ. ನಿಮಗೆ ಕ್ಷಮೆ ಮಾಡಿ ಈಗ ಚೆಕ್ ಮಾಡಿ ನನಗೆ ಒಟ್ಟು ಆರಾಮಾದ್ರು ಸಾಕು. ಪುಣ್ಯ ಬರ್ತಿತ್ತು ನೋಡ್ರಿ ನಿಮ್ಗೆ. ಬಾಯ್ ಫುಲ್ಲು ಸಿಗಂಗಿಲ್ಲ. ಅಲ್ಲ ಇದು ನಮಗ ಮುಂದಿರಬೇಕು ಹಿಂದಿರಬೇಕು ಅನ್ನೋದು ಗೊತ್ತಿರ್ತೈತಿ. ಕೈ ಚೆಕ್ ಮಾಡಿ ಕೈ ಚೆಕ್ ಮಾಡೋಣ. ಸರಿ ಬಾಳ
ಇದು ಇಡಬೇಕಾದ ಜಾಗದಾಗ ಇಟ್ರೆ ನಮ್ಗೆ ಗೊತ್ತಾಗಲ್ಲ. ಏ ನಾವು ಜೋರ್ ಇಡಂಗಿಲ್ಲ ತಟ್ಟಿಸ್ತೀವಿ. ಚೆಕ್ ಮಾಡ್ತೇವೆ ನಾವು, ನೀನು ಅವ್ನು ಎದುರು ಬಿದ್ದು ಹೋಗಕತ್ತೀಯ ನಾನದು ಬಾಯಿ ದೊಡ್ಡದೈತಿ ತಿಳ್ಕೊಂಡಿದ್ದೆ. ರೋಗ ರೋಗ ಭಾಳ ಸಣ್ಣದೈತೆ ಅದು. ಡಾಕ್ಟರ್ ಅಂತದ್ದು ಏನಾಗಿತ್ತು ನನ್ನ ರೋಗ? ಏನಿಲ್ಲ, ಅದು ಭಾಳ ಸಣ್ಣದೈತಿ. ಸಣ್ಣದೈತಿ? ಏನಿಲ್ಲ, ಹಾ 3 ಗುಳಿಗೆ ಗುಳಿಗೆ? ಒಂದು ಇಂಜೆಕ್ಷನ್ ಕೊಟ್ಟಂತಂದ್ರೆ ಬರೀ ಡಾಕ್ಟರ್ ನೋಡು. ನಾವು ಯಾವಾಗ ಇಂಥ ಇಂಜೆಕ್ಷನ್ ನೋಡೇ ಇಲ್ರಿ. ಇಲ್ಲೆಲ್ಲರೂ ಮಾಡಿಸ್ಕೊಂಡಿದ್ದೀನೋ. ಇಲ್ಲೇ ಬಸ್ ಮಾಡ್ಕೊಳ್ಳೋದು ಇವಾಗ. ನಮಗ ಅನುಭವ ಇದ್ರೆ ನಮ್ಗೆ ತರಾಸ ಆಗುದಿಲ್ಲ. ಅನುಭವ ಇಲ್ಲ ಅಂತಂದ್ರ ಸ್ವಲ್ಪ ತರಾಸ ಆಗ್ತದೆ. ಹೌದಾ? ಅದಕ್ಕೇನ್ ದೊಡ್ಡ ತೊಂದ್ರೆ ಇಲ್ಲಪ್ಪ. ಆತಾತು ಬಿಡ್ರಿ, ಅದೇನ್ ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟು ನನ್ನ ನೋವು ಕಡಿಮೆ ಆದ್ರೆ ಅಷ್ಟೋ ಸಾಕು ನೋಡ್ರಿ. ಅದಕ್ಕೆ ನಾನು ರೆಡಿ ಇದೀನಿ. ಅದೇ ಇಲ್ಲ, ಏನಿಲ್ಲ, ಯಾಕೆ ಸಿಗೋದೇನೆ? ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ದು ಯಾವ ಎಣ್ಣೆ ಅದು ಇಷ್ಟು ದೊಡ್ಡದು? ಕಿತ್ಬೇಕು. ಎಲ್ಲಿ? ಚುಚ್ಚಿಗೆ. ಹೆಂಗೆ ಮಾಡ್ತೀನಿ ಅನ್ನೋದು ಹೇಳ್ತೇನೆ. ಅಯ್ಯಪ್ಪ, ಈ ಬೇರೆ ಹೊರಗಡೆ ಮಾಡಿರ್ಬೇಕಾ? ಸ್ವಲ್ಪ ತಿಕ್ಕಿ ಪೂಜಾ ಮಕ್ಕಳು ಏನಿಲ್ಲ, ಜೂಗಳು. ನರ ನರ ನರ. ಪೂಜಾ ಹಾಕೊಂಡ್ಮೇಲೆ ಹಾ. ಜಸ್ಟ್ ಹಿಂಗೆ ಯಾವ್ದು ಒಮ್ಮಿಗೆ ಒತ್ತಬಾರ್ದು. ಯಾಕೆ? ಇನ್ಫೆಕ್ಷನ್ ಆಗತ್ತಲ್ಲ ಅದು. ಹಿಂಗೆ ಬೇರೆ ಆಯ್ತಾ? ಆಯ್ತು ಡಾಕ್ಟ್ರೆ. ಆಮೇಲೆ ಒಂದ್ಸಲ ಹುಚ್ಚಿ ಬಿಟ್ಟು ಹೋಗಿ ಡಾಕ್ಟ್ರೆ, ನೀವಿಷ್ಟು ಹೇಳಿದ್ರಲ್ಲ, ನಂಗೆ ಇಂಜೆಕ್ಷನ್ ಮಾಡಿದಂಗೆನೇ ಆಯ್ತು. ನೀವು ಮುಂದೆ ಹೋಗಿ ಬರ್ಬೋದು. ಮತ್ತೆ ನಿಮ್ದು ರೋಗಕ್ಕೆ ಏನ್ ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಇಲ್ಲ. ಹಾ. ಆಗಿದ್ ಮತ್ತೆ ಯಾಕೆ ಸುಮ್ಮನೆ ಇದ್ರು? ಏನಂತ ಹೇಳ್ಬಿಡು ಮೊದ್ಲ ಈಗ. ತರ್ತೀನಿ. ಅಷ್ಟೇ. ಯಪ್ಪ, ಇವಾಗ 3 ಗುಳಿಗೆ ಇದಾವೆ. ಹಾ. ಬೆಳಗ್ಗೆ ಒಂದು, ಬೇರೆ ಒಂದು. ಮಧ್ಯಾಹ್ನ ಒಂದು, ಮಧ್ಯಾಹ್ನ. 4 ಕೊಟ್ಟಿರ್ತೀನಿ. ಯಾಕೆ 4? ಹೇಳ್ತೀನಿ ಕೇಳ. ಹೇಳಿ. ಸಾಯಂಕಾಲ ಒಂದು, ಹಾ. ಬೆಳಗ್ಗೆ ಎದ್ರೆ ಇನ್ನೊಂದು. ನಾನು ಎಷ್ಟು ತಿನ್ಕೊಂಡು ಹೋಗ್ಬೇಕ ಅಂದ್ರೆ ಅಷ್ಟೊಂದು ಫೇಮಸ್ ಆಗಿದ್ದೀನಿ ಮಾತ್ರ ಅನ್ನಂಗೆ ಆತು ಈಗ. ನನಗೆ ಬೆಳಗ್ಗೆ ಎದ್ದ ಮೇಲೂ ನಿಮ್ಗೆ ಶುರುವಾತಂತಂದ್ರೆ ಇನ್ನೊಂದು ತಗೊಂಡ್ರೆ ಯಪ್ಪ, 3 ಮಾತು ತಿಂದು ನಾನು ಬೆಳಗ್ಗೆಯಲ್ಲಿ ಎದ್ದವಳು ಮರ ಇನ್ನೊಂದು ಮಾತು ತಿನ್ನಾಕ ಕೊಡ್ರಿ. ಆತ್ ನಾ ಇನ್ನು ಹೋಗಲ್ಲೇ. ಬಾಯ್. ಸಿಗ್ತಾ ಇರಿ. ಯಾವ ನಿಮ್ಗೆ ಎಲ್ಲೆಲ್ಲಿ ನೀವು ಅಂತ ಆ ಮೊಮೆಂಟ್ ಸಿಗ್ತಾರೆ. ಆತ ಡಾಕ್ಟರ್, ನಾ ಇನ್ನು ಹೋಗಲ್ಲ. ಹೋಗಿ ಮಧ್ಯರಾತ್ರಿಯ ಕೋವಿನೋದಿಕ್ಕೆ ಬರ್ದಿಲ್ಲ, ಹಾದಿಯಲ್ಲಿ ಉಳ್ಳಾಡಿದ ಕಣ್ಣು ಮುಚ್ಚಿಲ್ಲ. ಮಧ್ಯರಾತ್ರಿಯ ಕೋವಿನೋದಿಕ್ಕೆ ಬರ್ದಿಲ್ಲ, ಹಾದಿಯಲ್ಲಿ ಉಳ್ಳಾಡಿದ ಕಣ್ಣು ಮುಚ್ಚಿಲ್ಲ. ಜುಜು ಬಂದ ಕೈ ಮೈಯ ಬಿಡದಾಗಿದೆ, ಜುಜು ಬಂದ ಕೈ ಮೈಯ ಬಿಡದಾಗಿದೆ. ಚುಚ್ಚಿನಿ ಗುಳಿಗೆ ಕೊಟ್ಟಿನಿ. ಮೊದಲ ಆಸ್ಪತ್ರೆ ಮಾರ್ಯಾಗ ಬಂದಾರ. ನಾವು ಕುಕ್ಕಟ್ಟೆ ಮಾಡಿಸ್ಕೊಂಡು ಹೋದ್ಲಲ್ವ, ಬಿಡಬಾರ್ದು. ಚುಚ್ಚಿದ ದುಡ್ಡನ್ನು ತಗೋಬೇಕು. ನೆಕ್ಸ್ಟ್ ಸನ್ನಿವೇಶದಾಗ ಸಿಕ್ತಾ ಎಲ್ಲಿ ಹೋಗ್ತಾಳ ಹುಡುಗಿ ಭಾಳ ಚಲೋ ಅದ. ಹೋಗಿದ್ದು 3 ಗುಳಿಗೆ, ಒಂದು ಸೋಲಿ, ತೊಂದ್ರೆ ಇಲ್ಲ. ಅಡ್ವಾನ್ಸ್ ಆಗಿ ಫಸ್ಟ್ ಡಿಪಾಸಿಟ್ ಮಾಡಿ ಒಂದು ತಿಳ್ಕೊತೀನಿ. ಇವತ್ತಲ್ಲ ನಾಳೆ ಈ ಹುಡುಗಿನ ಬಟ್ಟಿ ಹಾಕೊಂಡು ನಮ್ಮ ಬಟ್ಟಿ ಖರೀದಿಸ ವ್ಯವಸ್ಥೆ ಆದ್ರೆ ಸಾಕು.